ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನನಗೆ ಇವಾಗ ಕರೆಕ್ಟಾಗಿ ವ್ಲಾಗ್ ಹಾಕೋಕ್ಕಾಗ್ತಾ ಇಲ್ಲ. ಕೆಲವೊಂದಿಷ್ಟು ಜನ ನನಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಎಲ್ಲ ಕೇಳ್ತಾ ಇದ್ರಿ. ನನಗೆ ಕಮೆಂಟಲ್ಲಿ ಅಷ್ಟೊಂದು ಕೇಳೋದು ಕಡಿಮೆ, ಮೆಸೇಜ್ ಅಥವಾ ಕಾಲು ಮೇಲು ಈ ಥರದಲ್ಲಿ ಕೇಳೋದು ಜಾಸ್ತಿ. ಯಾಕೆ ಕರೆಕ್ಟಾಗಿ ವ್ಲಾಗ್ ಬರ್ತಾ ಇಲ್ಲ, ಮೊದಲಿನ ಥರ ಡೆಡಿಕೇಶನ್ ಇಲ್ಲ ಇವಾಗ ಯಾಕೆ ಅಂತೆಲ್ಲ ಕೇಳ್ತಾ ಇದ್ವಿ. ನನ್ನ ಫ್ರೆಂಡ್ಸ್ ಕೂಡ ಒಂದಿಬ್ಬರು ಕಾಲ್ ಮಾಡಿ ಹೇಳಿದರು, ನಿನ್ನ ವಿಡಿಯೋ ಇವಾಗ ಮೊದಲಿನ ಥರ ಬರ್ತಾ ಇಲ್ಲ ಯಾಕೆ ಅಂತೆಲ್ಲ. ನಮ್ಮ ಜೀವನದಲ್ಲೇ ಏನೇನೋ ನಡೀತಾ ಇದೆ. ನನಗೆ ಸ್ವಲ್ಪ ಬ್ರೇಕ್ ಬೇಕಿತ್ತು, ಅದಕ್ಕೆ ಬ್ರೇಕ್ ತಗೋಣ ಅಂಥೇಳಿ ಕರೆಕ್ಟಾಗಿ ವ್ಲಾಗ್ ಮಾಡ್ತಾ ಇಲ್ಲ. ಟೈಮ್ ಕೂಡ ಸಿಗ್ತಾ ಇಲ್ಲ. ಇವತ್ತು ಅಕ್ಕನ ಮನೆಗೆ ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಗಾರ್ಡನ್ ಮಾಡಿದ್ದಾರೆ ಅವರ ಅಪಾರ್ಟ್ಮೆಂಟಲ್ಲಿ. ಹಾಗೆ ಇಲ್ಲಿ ಅಕ್ಕ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಪಲಾವ್ ಮಾಡ್ತಾಯಿದ್ಲು. ರೆಸಿಪಿ ಕೂಡ ಶೇರ್ ಮಾಡೋಣ ನಿಮ್ಮ ಜೊತೆಗೆ ಅಂತ ವಿಡಿಯೋ ಮಾಡಿಕೊಂಡೆ. ಅಕ್ಕ ಇಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಹಸಿ ಶುಂಠಿ, ಚಿಕ್ಕ ಚಕ್ಕೆ ಚೂರು, ಲವಂಗ, ಕಾಳುಮೆಣಸು, ಹಾಗೆ ಪಲಾವ್ ಎಲೆ, ಧನಿಯಾ ಇವೆಲ್ಲ ಹಾಕ್ಕೊಂಡು ರುಬ್ಬೋದಕ್ಕೆ ಮಸಾಲೆ ರೆಡಿ ಮಾಡೋದಕ್ಕೆ ಹಾಕ್ತಿದ್ದಾಳೆ. ಜೀರಿಗೆ, ಅರಿಶಿನ ಪುಡಿ, ಹಸಿ ಕಾಯಿ ತುರಿ ಇದೆಲ್ಲ ಹಾಕ್ತಾಯಿದ್ದಾಳೆ. ಎಲ್ಲ ಸ್ವಲ್ಪನೇ ಹಾಕ್ತಾಯಿದ್ದಾಳೆ. ಮಸಾಲೆ ಜಾಸ್ತಿ ಆದರೆ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗೆ ಬೆಳ್ಳುಳ್ಳಿ. ಇವಾಗ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದಾಳೆ, ಒಗ್ಗರಣೆ ಮೊದಲು ಹಾಕ್ಕೊಳ್ಳೋದಕ್ಕೆ. ಹಾಗೆ ಅದಕ್ಕೆ ಲವಂಗ, ಏಲಕ್ಕಿ ಇದೆಲ್ಲ ಹಾಕ್ಕೊಂಡಿದ್ದಾಳೆ, ಪಲಾವ್ ಎಲೆ ಎಲ್ಲ. ಹಾಗೆ ಇಲ್ಲಿ ಮಸಾಲ ರುಬ್ಕೊಳ್ತಾ ಇದ್ದಾಳೆ. ಎಣ್ಣೆಗೆ ಲವಂಗ, ಚಕ್ಕೆ, ಹಾಗೆ ಜಜ್ಕೊಂಡಂಥ 3 ಬೆಳ್ಳುಳ್ಳಿ, ನಂತರ ಒಂದು ಹಸಿಮೆಣಸಿನಕಾಯಿ, ಪಲಾವ್ ಎಲೆ ಇದೆಲ್ಲ ಹಾಕ್ಕೊಂಬಿಟ್ಟು ರುಬ್ಕೊಂಡಂಥ ಮಸಾಲೆಯನ್ನು ಅದಕ್ಕೆ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಅದನ್ನು ಹುರ್ಕೋಬೇಕು. ಅದನ್ನ ಹುರ್ಕೊಂಡಾದ ನಂತರ ಕಟ್ ಮಾಡ್ಕೊಂಡಂಥ ಈರುಳ್ಳಿ, ಟೊಮೆಟೊ, ಕ್ಯಾರೆಟ್, ಬೀನ್ಸ್ ಇವೆಲ್ಲವನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದಾಳೆ, ಕ್ಯಾಪ್ಸಿಕಮ್. ಆಮೇಲೆ ಚೆನ್ನಾಗಿ ಅದನ್ನು ಕೂಡ ಸ್ವಲ್ಪ ಹುರ್ಕೊಳ್ಬೇಕು. ಮೊದಲು ಎಲ್ಲವನ್ನು ಚೆನ್ನಾಗಿ ಹುರ್ಕೊಂಡಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದಕ್ಕೆ ಈಗ ಲಿಂಬು ರಸವನ್ನು ಹಾಕ್ಕೊಳ್ಬೇಕು. ಅರ್ಧ ಕಡಿಯಷ್ಟು ಲಿಂಬು. ನಂತರ ಈಗ ನೀರನ್ನು ಮೊದಲೇ ಹಾಕ್ಕೊಳ್ತಾ ಇದ್ದಾಳೆ. ಎಷ್ಟು ಅಕ್ಕಿ ತೊಗೊಂಡಿರ್ತಾರೋ ಆದರೆ 2ರಷ್ಟು ನೀರು, 1 ಲೋಟ ಅಕ್ಕಿ ಆದರೆ 2ರಷ್ಟು ನೀರು. ಇವಾಗ ಅಕ್ಕನ ಪಲಾವ್ ರೆಡಿಯಾಗಿದೆ. ಸಖತ್ತಾಗಿ ಟೇಸ್ಟಿಯಾಗಿತ್ತು. ನಾನು ಕೂಡ ಇವಾಗ ಟೇಸ್ಟ್ ಮಾಡಿದ್ದಾಯಿತು. ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ವೆಜಿಟೇಬಲ್ಸ್ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾಳೆ. ಮಕ್ಕಳಿಗೆಲ್ಲ ದೊಡ್ಡದಾದರೆ ಬಾಯಿಗೆ ಸಿಗ್ತಾಯಿದ್ರೆ ಇಷ್ಟ ಆಗಲ್ಲ ಕೆಲವೊಬ್ಬರಿಗೆ. ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗೆ ಅವ್ರ ಮನೇಲಿರುವಂತಹ ಲವ್ ಬರ್ಡ್ಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ನೋಡೋದಕ್ಕೆ. ಹಾಗೆ ಅಕ್ಕ ಇಲ್ಲಿ ಕೆಲವೊಂದಿಷ್ಟು ಗಿಡಗಳನ್ನು ಇಟ್ಕೊಂಡಿದ್ದಾಳೆ. ರಥಸಪ್ತಮಿಗೆ ನೋಡಿ ಇಲ್ಲಿ ರಂಗೋಲಿ ಹಾಕಿದ್ದಾಳೆ. ಅವಳು ಡ್ರಾಯಿಂಗ್ ತುಂಬ ಚೆನ್ನಾಗಿ ಮಾಡ್ತಾಳೆ. ಡ್ರಾಯಿಂಗ್ ಕ್ಲಾಸ್ ಎಲ್ಲ ಮಾಡ್ತಾಳೆ ಅವಳು. ಪೇಂಟಿಂಗು ಇದೆಲ್ಲ ಮಾಡ್ತಾಳೆ. ರಥಸಪ್ತಮಿಗೆ ಹಾಕಿರುವಂಥ ರಂಗೋಲಿ ಇದು. ಹಾಗೆ ಕೆಳಗಡೆ ಒಂದು ರೌಂಡ್ ಓಡಾಡ್ಕೊಂಡು ಬರೋಣ ಅಂತ ಬಂದ್ವಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸುಂದರವಾದಂಥ ಹೂಗಳಿಂದ ತುಂಬಿಕೊಂಡಿದೆ. ಒಂಥರ ಖುಷಿ ಆಗುತ್ತೆ ಓಡಾಡೋಕ್ಕೆ. ಇಲ್ಲಿ ಜಿರೇನಿಯಾ ಎಲ್ಲ ಇದೆ. ತುಂಬ ಥರದ ಹೂಗಳು ಹಾಕ್ಕೊಂಡಿದೆ. ಈ ಥರ ಅಪಾರ್ಟ್ಮೆಂಟಲ್ಲೆಲ್ಲ ಒಂಥರ ಚೆನ್ನಾಗಿ ಗಾರ್ಡನ್ ಎಲ್ಲ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ. ಹಾಗೆ ಕೆಲವರು ಮನೆ ಮುಂದೆ ಕೂಡ ಅವ್ರಿಗೆ ಇಷ್ಟವಾದಂಥ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ. ಇಲ್ಲಿ ಕಾಕಡ ಇದೆ ನೋಡಿ, ಕಾಕಡ ಮಲ್ಲಿಗೆ ಒಳ್ಳೆ ಘಮ ಅಂತ ಪರಿಮಳ ಬರ್ತಾ ಇತ್ತು. ಹಾಗೆ ನಾನು ಅಲ್ಲೆಲ್ಲ ಓಡಾಡಿಕೊಂಡು, ನನಗೆ ಹೂವಿನ ಗಿಡ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ವಿಡಿಯೋ ಕೂಡ ಮಾಡ್ಕೊಂಡು ಬಂದೆ. ಹಾಗೆ ನಿಮಗೂ ಕೂಡ ತುಂಬ ಜನರಿಗೆ ಹೂವಿನ ಗಿಡಗಳಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ನಿಮಗೂ ಕೂಡ ತೋರಿಸೋಣ ಅಂತೇಳಿ ವಿಡಿಯೋ ಮಾಡ್ಕೊಂಡು ಬಂದೆ. ಈ ಥರ ಗಿಡಗಳ ಹತ್ರ ಹೋದರೆ ಒಂಥರ ಖುಷಿ ಮನಸ್ಸಿಗೆ ಅಲ್ವಾ.
ಹಾಗೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ. ನಂತರ ಇವಾಗ ಮನೆ ಕಡೆ ಬಂದಿದ್ದಾಯಿತು. ಹಾಗೆ ಅಕ್ಕನ ಮಗ ಕೃತಿಕ್ ಇಲ್ಲಿ ಗಿಟಾರ್ ನುಡಿಸ್ತಾ ಇದ್ದ. ಖುಷಿಗೆ ಗಿಟಾರ್ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ಲು, ಅದಕ್ಕೆ ಅವಳಿಗೆ ಹೇಳ್ಕೊಡ್ತಾ ಇದ್ದ ಅವನು. Fourth string. Fourth. My first second. Yeah, second fourth. Fourth. And one second. That's fifth. Dot is the third one. Dot is third. A third string. Second. So second ಮಾಡ್ತೀನಿ. ನೀವು ಟಚ್ ಮಾಡಿದ್ರೆ ವರ್ಕ್ಲೇ ಆಗ್ತಿಲ್ಲ ಅದು. 0 0. Three times 0 ಪ್ಲೇ ಮಾಡಿ. ಒಳಗೆ ಹಾಡು ಚೇಂಜ್ ಬಾಗಲ ಹಾಕ್ಬಿಡು, ಒಳಗೆ ಹೊರಗೆ ಬಂದ್ಬಿಡ್ತೀನಿ, ಒಳಗೆ ಒಳಗೆ ನೀಡಿ ನಿನ್ನ ಕೈಯಲ್ಲಿ ಗೊತ್ತಿಲ್ಲ. ಕೇಜಿಂದ ಹೊರಗಡೆ ಬಿಟ್ಟಿದ್ರು. ಅವರು ಅವಾಗವಾಗ ಬಿಡ್ತಾ ಇರ್ತಾರಂತೆ. ಒಂದು ಮಾತ್ರ ಆಚೆ ಬರುತ್ತೆ, ಒಂದು ಆಚೆ ಬರಲ್ವಂತೆ, ಅದು ಒಳಗಡೆನೇ ಇರೋದು ಅಂತ ಹೇಳ್ತಾ ಇದ್ರಲ್ಲೆಲ್ಲ ಹಾರಾಡ್ತಾ ಇತ್ತು. ಹಾಗೆ ನಾವು ಆಚೆ ಬಂದ್ವಿ, ಚಾಟ್ಸ್ ತಿನ್ಕೊಂಡು ಬರೋಣ, ಹಾಗೆ ಟೆಂಪಲಿಗೆ ಹೋಗೋಣ ಅಂತೇಳಿ. ಒಳ್ಳೆ ಚಳಿ ಚಳಿ ವೆದರ್ ಮಸ್ತ್ ಆಗ್ತದೆ. ಚಾಟ್ಸ್ ಪಾರ್ಟಿ ಇಲ್ಲಿ ಆರುಷಿಗಾಗಿ ವೇಟ್ ನಡೀತಾ ಇದೆ. ಝೂಮ್ ಮಾಡು ಆರುಷಿ ಹೊಡೆಯಲಾಗ. ಕ್ಯಾಮ್ರಾ ಇಸ್ ಎಕ್ಸ್ಪೆನ್ಸಿವ್ ದೆನ್ ಯು. ಇಲ್ಲಿ ಅಮ್ಮನ ಒತ್ತಾಯದ ಮೇರೆಗೆ ನಾವು ವಿಡಿಯೋನ ಮಾಡುತ್ತಿದ್ದೇವೆ. ದೊಡ್ಡಮ್ಮ ಎಲ್ಲ ಕಡೆ ಬರ್ತೀನಿ ಅಂತ ಹೇಳಿದ್ದಾರೆ ವಿಡಿಯೋಕ್ಕೆ, ಅದಕ್ಕೆ ಮಾಡ್ತಿರೋದು. ಲುಕ್ ಹೂಸ್ ಲೇಟ್. ರೋಡ್ ನೋಡ್ಕೊಂಡು ಕ್ಯಾಮ್ರಾಮನ್ ನೆವರ್ ಡೈಸ್ ಬ್ರೋ. ಲೇಟ್ ಲತೀಫಾ ಇಸ್ ಬ್ಯಾಕ್. People, you don't know where the camera is. ಏ ಸಾಕು, ಎಲ್ಲರೂ ಅಟ್ಯಾಕ್ ಮಾಡಿ. People doing fat shaming here. ದಪ್ಪ ಇರಬೇಕಂತ. Very disappointing. How do you feel about this? How do you feel about Kritikanga? ಏನು ಹಂಗೆ ಬೇಕು? So you are fat shaming now. Yes.
ನೀ ಹೇಳಾಗೋಯ್ತು ಇವಾಗ ನಾ ಅದಕ್ಕೆ ಒಪ್ಕೊಳ್ಳೋದು. ಎಲ್ಲ ಕಡೆ ಮಾಡ್ತಾರೆ. ಫುಲ್ ಫೋಕಸ್ ನಿನ್ ಮೇಲೆ ಇವತ್ತು. ಇರು ಗಾಳಿ ಕಾಡ್ತಾ ನೋಡು. ಫುಲ್ ಫೋಕಸ್. ಸರಿ ಆಗ್ತೈತೆ. ಟೇಕಿಂಗ್ ಸಿನಿಮ್ಯಾಟಿಕ್ಸ್ ಅಂತ. ಝೂಮ್ ಅಮ್ಮ ಫುಲ್ ಝೂಮ್ ಮಾಡಿ ನಿನ್ ಫೋಟೋ ತಗೊಂಡು. ಅರ್ಶನ್ ಸ್ಟಾಕ್ ಕೊಡು. ಹಾ ಕಣ ಹಾಯ್ ಅನ್ಬಿಡಿ. ನಿಮ್ ತರಾನೇ ಸ್ವೀಟ್ ಇದು. ನೋಡ್ತಾನೆ ಹಾಕಿದ್ರೆ ಹೇಳ್ತೀನಿ ಊರಲ್ಲಿ ಆಯ್ತು ಹಾಕವ್ರ ಅಂತ ಗೊತ್ತಾಗುತ್ತೆ. ಶುರು ಮಾಡಿದೆ ಆಫ್ ಮಾಡ್ದೆ. ವಿಡಿಯೋ ಹಾಕಿದ್ರೆ ಏನು ಕುಡಿಯಕ್ಕೆ ಬಂದು ವಿಡಿಯೋ ಮಾಡೋರು ನನಗೆ ಎಲ್ಲಿಂದ ತರ್ತೀರಾ ಎಳ್ನೀರು? ಕೊಳ್ಳೇಗಾಲದಿಂದ. ನಾವು ಶ್ರವಣ ಬೆಳಗುಳ, ನಮ್ಮ ಊರು ಶ್ರಾವಣನಹಳ್ಳಿ. ಹೌದಾ? ಹೆಸರಿತ್ತು ನಿಮ್ದು? ಗೋವಿಂದೇಗೌಡ ಅಂತ. ಚೆನ್ನಾಗಿತ್ತು ಎಳ್ನೀರು. ಇಲ್ಲಿಂದ 4 ಸತಿ ತಿರ್ಸ್ಕೊಂಡು ಅಲ್ಲಿ ಮತ್ತೆ ತಿರ್ಗಿಸ್ಕೊಂಡು ಮೇಲೆ ಹೋಗ್ಬೇಕು. ಕ್ಲೋಸಾ ತೆಗಿತ್ಬೇಡ. ವಸಂತ ವಲ್ಲಭ ಸ್ವಾಮಿ ದೇವಸ್ಥಾನಕ್ಕೆ ನಾವೀಗ ನೋಡಕ್ ಬಂದಿದ್ದೀವಿ. ಒಳ್ಳೆ 5:30ಗೆ ಓಪನ್ ಮಾಡ್ತೀವಿ. ಅಷ್ಟು ನಿನ್ನಂಗೆ ಕಾಣ್ತದೆ. ಹೌದಾ? ಬಸವಣ್ಣ ಶಿವರಾತ್ರಿ ನವರಾತ್ರಿ. ಅಲ್ಲೂ ದೊಡ್ಡ ಬಸ್ಸು ಆಯ್ತು. ದೊಡ್ಡ ಬಸ್ಸು, ಸಣ್ಣ ಬಸ್ಸು. ಹಾಂ, ವಿಶೇಷ ಮಾಘ ಮಾಸದಲ್ಲಿ ವಿಶೇಷ ಕೇಳಿ. ಶಿವನ ದಿನ. ನೋಡಿದ್ರಾ? ಇಲ್ಲ ಸೋಮವಾರ ಬೆಳಗ್ಗೆ, ಸೋಮವಾರ ಸಂಜೆ ಬೇಕಂದ್ರೆ ಅವ್ರು ಹೇಳ್ತಾರೆ ಯಾವಾಗ ಬಂದಿದ್ದು ಅವ್ರು ಹೇಳ್ತಾರೆ. ಅಲ್ಲಿ ತನಕ ಯಾರು ಸರಿಯಾಗಿ ಬೆಳಗ್ಗೆ ಕ್ಯೂ ಶುರು ಆದರೆ ಇಡೀ ದಿನ ಹೇಗೋ ಓಪನ್ ಇರುತ್ತೆ. ಮಧ್ಯರಾತ್ರಿ ಹೋದಷ್ಟ ಆದರೆ 1 ಗಂಟೆ ತನಕ ಹೊರಗಡೆ ತನಕ ಕ್ಯೂ 1 ಗಂಟೆ ತನಕ. ಆಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಮಧ್ಯರಾತ್ರಿ ಆಗಿ ಶುರು ಆಗುತ್ತೆ. ಬೆಳಗ್ಗೆಯಿಂದ ಬರ್ತಾ ಇದ್ರು ಜನ, ಸಂಜೆಯಿಂದ ಕ್ಯೂ ಜೋರು ಶುರು ಆಗುತ್ತೆ. 1/4 ಗಂಟೆ ಲೇಟ್. ಪ್ರತಿ ಸೋಮವಾರ ಅಲ್ಲ ವಿಶೇಷ ಪೂಜೆನ? 400 ವರ್ಷ ಶಿವಾಜಿಯ ಗುರುಗಳು ಸಮರ್ಥ ರಾಮದಾಸರು ಅಂತ ಅವರ ಕಾಲದ ಪ್ರತಿಷ್ಠೆ ದೇಶದ ಕಾಲ. ಶಿವನ್ ಪೇಂಟಿಂಗ್ ಇದು ಕೊಟ್ಟರು. ಈಗ ನೋಡಿ ಮೆಸೇಜ್ ಚಲೋ ಇದೆ. ಶಿವರಾತ್ರಿ ದೇವಸ್ಥಾನ
ಇದು ಬಾಲಸುಬ್ರಹ್ಮಣ್ಯ. ಹೌದು. ಇದು BS ಶಿವಸ್ವಾಮಿ ಅವರಡು. ಋಷಿಮುನಿಗಳದಿಟ್ಟು ಋಷಿಗಳು ನವಗ್ರಹಗಳಿದು. ಇವಾಗ ಶಿವ ಟೆಂಪಲಿಗೆ ಹೋಗಿ ಬಂದಾಯಿತು. ಇವಾಗ ಇಲ್ಲಿ ತಿಮ್ಮಪ್ಪನ ಟೆಂಪಲಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. 600 ವರ್ಷ ಹಳೆಯ ದೇವಸ್ಥಾನವಂತೆ, ತುಂಬ ಮಹಿಮೆ ಇರುವಂಥದ್ದಂತೆ. ಇಲ್ಲಿ ಭರತನಾಟ್ಯ, ಯಕ್ಷಗಾನ ತುಂಬ ಥರ ನಡೀತಾ ಇರುತ್ತಂತೆ. ಸಂಗೀತ ಕಾರ್ಯಕ್ರಮ ಎಲ್ಲ ನಡೀತಾ ಇರುತ್ತಂತೆ. ಶಿವರಾತ್ರಿ ತುಂಬ ವಿಶೇಷ ಇಲ್ಲಿ ಅಂತ ಹೇಳ್ತಾ ಇದ್ದರು. ಬನ್ನಿ ಹೋಗೋಣ, ಇಲ್ಲೂ ಕೂಡ ನೋಡ್ಕೊಂಡು ಬರೋಣ. ಒಂಥರ ಖುಷಿಯಾಗಿದೆ. ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ಇವತ್ತು ನಾವು ಬಂದಿರುವಂಥದ್ದು ಚಿಕ್ಕದಾಗಿ ಮಳೆ ಕೂಡ ಇತ್ತು. ಒಳ್ಳೆ ವಾತಾವರಣದಲ್ಲಿ ಬಂದಿದ್ದೀವಿ. ಜನ ಕೂಡ ಜಾಸ್ತಿ ಇಲ್ಲ. ಮಾರ್ಚ್ ತಿಂಗಳಲ್ಲಿ ಜಾತ್ರೆ ಕೂಡ ನಡೆಯುತ್ತಂತೆ. ನಾಳೆನೇ 20 ನೋಡಲಿ ರಥ 2 ತಿಂಗಳ ಫ್ರೀ ಪ್ಲಾನಿಂಗ್ ಮಾಡ್ಕೊಂಡು ಚಿಕ್ಕಮ್ಮ ಕಡೆಗೆ ಬೆಂಗಳೂರು ಬಕ್ಲಾಗ್ತಿರೋದು. ಎಂಡಲ್ಲಿ ಬೆಂಗಳೂರು ಮಾರ್ಚ್ ತಿಂಗಳಲ್ಲಿ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತಂತೆ. ರಥ ಎಲ್ಲ ಇದೆ ಇಲ್ಲಿ. ನಾನು ಈ ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇದೆಲ್ಲ ಎಂಟ್ರೆನ್ಸ್ ಆ ಕಡೆ side. ವಲ್ಲಭರಾಯ ಸ್ವಾಮಿ ದೇವಾಲಯ ಅದರಲ್ಲಿ ನೋಡ್ಬಿಟ್ಟು ಅಲ್ಲಿ Scale ಸಾರ್ವಜನಿಕ ಭಕ್ತಾದಿಗಳ ಗಮನಕ್ಕೆ ಈ ರಾಂಗ್ ಪರ್ಸನ್ ವಿಡಿಯೋ ಮಾಡ್ತೀವಿ. ಇಲ್ಲಿ ಓ ಕರೆಕ್ಟ್. ಫುಲ್ ಮಾಡುತ್ತೆ ಅಮ್ಮ. ಫೋಕಸ್ ವಿಡಿಯೋದಲ್ಲಿ ಫೋಕಸ್ ಮತ್ತೆ ಹೇಳಿ. ಫೋಕಸ್. ಕಾಣಿಕೆ, ಹರಕೆ, ಹಣ ಮತ್ತು ಮುಡುಪುಗಳನ್ನು ಹುಂಡಿಯಲ್ಲಿ ಹಾಕಿ ಸಹಕರಿಸಿ. ಈ ಕಡೆ ಎಲ್ಲ ಇದು ಮಾಡಿದ್ದೆ ನಾನು, ಪಲ್ಲಕ್ಕಿದಲ್ಲ ಆ ಕಡೆ ಪಲ್ಲಕ್ಕಿ ಮಸ್ತಿದೆ ದೇವಸ್ಥಾನ ಇದು. ಅಲ್ಲಿ ವೀರಾಂಜನೇಯ ಸ್ವಾಮಿ. ತಿರುಪತಿಗೂ ಮಾಡ್ತಾರೆ. ಹಾಂ ಶ್ರೀನಿವಾಸ, ಹಾಂ ವೈಕುಂಠ ಏಕಾದಶಿ. ಎಲ್ಲ ಋಷಿಮುನಿಗಳದಿಟ್ಟು. ಒಂದೆಲ್ಲ ಋಷಿಗಳು ನವಗ್ರಹಗಳಿದು. ಎಲ್ಲಾದರೂ ಆಚೆ ಎಲ್ಲ ಹೋದಾಗ ಮಕ್ಕಳ ಜೊತೆಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಒಳ್ಳೆ ಜೋಕ್ ಎಲ್ಲ ಮಾಡ್ಕೊಂಡು ಬರ್ತಾ ಇರ್ತಾರೆ. ನಾವಷ್ಟೇ ಹೋದರೆ ಒಂಥರ ಸೀರಿಯಸ್ ಆಗಿದ್ಬಿಟ್ಟಿರ್ತೀವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.